ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಇವತ್ತಿನ ನನ್ನ ಬ್ಲಾಗಲ್ಲಿ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ಹಾಗೂ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡೋದು ಅನ್ನೋದು ನೋಡ್ಬೋದು. ಹಾಗೆ ಪೂಜೆಗೆ ಏನೇನು ಬೇಕು ಎಲ್ಲ ಐಟಮ್ಸ್ ತಂದಿದ್ದು. ಹೊಸ ದೊಡ್ಡದು ಗಂಟೆ ಸ್ವಲ್ಪ ತಂದಿದ್ದೆ. ನಮ್ಮ ಮನೇಲಿ ಆಲ್ರೆಡಿ ಇತ್ತು, ಬಟ್ ಅದೊಂದು ಸ್ವಲ್ಪ ಚಿಕ್ಕದು. ಆಂಜನೇಯ ಸ್ವಾಮಿ ಇರೋ ಗಂಟೆ ತಗೊಂಡ್ರೆ ಒಳ್ಳೆಯದು ಅಂತ ಹೇಳಿದರು. ನಮ್ಮ ಮನೇಲಿ ನಂದಿ ಇರೋ ಗಂಟೆ ಇತ್ತು, ಅದೊಂದು ಸ್ವಲ್ಪ ಚಿಕ್ಕದು. ಪೂಜೆ ಮಾಡ್ಬೇಕಾದ್ರೆ ಬಾರಿಸಿದ್ರೆ ಗಂಟೆ ಸೌಂಡ್ ಜಾಸ್ತಿ ಬರ್ತಿರ್ಲಿಲ್ಲ. ನನಗೆ ಏನೋ ಒಂಥರ ಫೀಲ್ ಆಗೋದು, ಪೂಜೆ ಮಾಡ್ದಂಗೆ ಅನಿಸ್ತಿರ್ಲಿಲ್ಲ. ಗಂಟೆ ಸೌಂಡ್ ಇದ್ರೇ ಪೂಜೆ ಮಾಡಿರೋ ಥರ ಫೀಲ್ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಗಂಟೆ ಇರಲಿ ಅಂದ್ಬಿಟ್ಟು ದೊಡ್ಡದು ತಂದಿದ್ದೆ. ಹಬ್ಬದಿಂದನೇ ತಗೊಬರೋಣ ಅಂದ್ಬಿಟ್ಟು ಹಬ್ಬದ ದಿನ ಹಿಂದಿನ ದಿನ ತಂದಿದ್ದೆ. ಹಾಗೆ ಪೂಜೆ ಐಟಮ್ ಎಲ್ಲ ತಗೊಂಡಲ್ಲ, ಅದ್ರ ಜೊತೆಗೆ ಅದನ್ನು ತಂದೆ. ಹಾಗೆ ಊರಿಂದ ಅಮ್ಮನೂ ಬಂದಿದ್ರು. ಅವರು ಅಡುಗೆಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಮ್ಮ ಮಸಾಲೆ ಐಟಮ್ ಎಲ್ಲ ತಂದಿದ್ನಲ್ಲ, ಅದನ್ನೆಲ್ಲ ಫಿಲ್ ಮಾಡಿ, ಹಾಗೆ ತರಕಾರಿ ಎಲ್ಲ ಫ್ರಿಜ್ಜಲ್ಲಿ ಇಟ್ಟು ಏನೇನು ಬೇಕು, ಬಾಕ್ಸಿಗೆ ಏನೇನು ಹಾಕಿಡ್ಬೇಕು ಅದನ್ನೆಲ್ಲ ಫಿಲ್ ಮಾಡಿ ಇಡ್ತಾಯಿದ್ರು. ಫುಲ್ ಅಡುಗೆ ಕೆಲಸ ಎಲ್ಲ ಅಮ್ಮನೇ ನೋಡ್ಕೊತಾ ಇದ್ರು. ಏಕೆಂದರೆ ಒಬ್ಬಳೇ ಅಡುಗೆ ಕೆಲಸ, ಈ ಕಡೆ ದೇವ್ರ ಮನೆ ಕೆಲಸ ಎಲ್ಲ ಮಾಡ್ಕೊಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಮ್ಮ ಅಡುಗೆ ಕೆಲಸ ನೋಡ್ಕೊತಾ ಇದ್ರು, ನಾನು ದೇವ್ರ ಮನೆ ಕೆಲಸ ನಾನು ನೋಡ್ಕೊತಾ ಇದ್ದೆ. ಹಾಗೆ ದೇವ್ರ ಮನೆ ಎಲ್ಲ ವಾಶ್ ಮಾಡಿ ಧೂಳೆಲ್ಲ ತೆಗೆದು ಅದನ್ನು ಒಂದು ಬಟ್ಟೆ ತಗೊಂಡು ಟೈಲ್ಸ್ ಎಲ್ಲ ನೀಟಾಗಿ ಒರೆಸಿ ಎಲ್ಲ ಇಟ್ಕೊತಾ ಇದ್ದೀನಿ. ಇವಾಗಲೇ ಎಲ್ಲ ರೆಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ನಾಳೆ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡ್ಕೊತೀನಿ ಅಂದರೆ ಆಗಲ್ಲ. ಹಾಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಪ್ರತಿ ವರ್ಷವೂ ದೇವ್ರ ಮನೆಯಲ್ಲೇ ಕೂರಿಸೋದು, ಹೊರಗಡೆ ಏನು ಕೂರ್ಸೋಕೆ ಹೋಗಲ್ಲ. ಅದಕ್ಕೆ ಮೇಲೆ ಕೂರಿಸ್ಲಾ ಕೆಳಗೆ ಕೂರಿಸ್ಲಾ ಅಂತ ನೋಡ್ಕೊತಾ ಇದ್ದೆ. ಏಕೆಂದರೆ ಹೈಟ್ ಮೆಜರ್ಮೆಂಟ್ ಬೇಕಲ್ಲ, ಅದಕ್ಕೆ ಲಾಸ್ಟ್ ಟೈಮು ಮೇಲೇ ಕೂರಿಸಿದ್ದೆ. ಈ ಟೈಮ್ ಸೀರೆ ಉಡಿಸ್ತಾ ಇದ್ದೀನಲ್ಲ, ಅದಕ್ಕೆ ಮಣೆ ಹಾಕಿ ಸೀರೆ ಉಡಿಸ್ತಾ ಇದ್ದೀನಲ್ಲ, ಅದಕ್ಕೆ ಹೈಟ್ ಸರಿ ಹೋಗುತ್ತಾ ಅಂತ ನೋಡ್ತಿದ್ದೆ. ಮೇಲೇ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೇಲೇ ಕೂರಿಸ್ದೆ. ಹಾಗೆ ಸೀರೆ ಉಡಿಸಿ ನಾನು ದೇವ್ರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಪ್ರತಿ ವರ್ಷವೂ ಒಳಗಡೆ ಏನಕ್ಕೆ ಕೂರಿಸೋದು ದೇವ್ರ ಮನೇಲಿ ಅಂತ ಸ್ವಲ್ಪ ಈಸಿ ಆಗುತ್ತೆ ಕೆಲಸ ಅಂತ. ಹೊರಗಡೆನೂ ಕೂರಿಸ್ಬೇಕು ಅಂತ ನನಗೆ ಆಸೆ, ಬಟ್ ನಮ್ಮ ಮಗ ಇನ್ನೂ ಚಿಕ್ಕವನಿರೋದ್ರಿಂದ ಒಂದು ಸ್ವಲ್ಪ ತರಲೆ, ಇಲ್ಲಿ ಮಿಸ್ ಏನಾದ್ರು ಎಳ್ದು ಬೀಳಿಸ್ಬಿಡ್ತಾನೋ ಅನ್ನೋ ಭಯ. ಅದರಿಂದ ದೇವ್ರು ಸೇಫಾಗಿರಲಿ, ದೇವ್ರ ಮನೇಲೇ ಬೇಕಾದ್ರೆ ಒಂದು ದೊಡ್ಡವನಾದ್ಮೇಲೆ ಹೊರಗಡೆ ಕೂರಿಸ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ದೇವ್ರ ಮನೇಲಿ ಲಕ್ಷ್ಮಿನ ಕೂರಿಸ್ತೀನಿ. ಸ್ವಲ್ಪ ನನಗೂ ಹೊರಗಡೆ ಕೂರಿಸಿದ್ರೆ ಪ್ರಿಪ್ರೇಷನ್ ಜಾಸ್ತಿ, ಎಲ್ಲ ರೆಡಿ ಮಾಡ್ಕೊಬೇಕಾಗುತ್ತೆ. ದೇವ್ರ ಮನೇಲಿ ಸ್ವಲ್ಪ ಈಸಿಯಾಗಿ ಮಾಡ್ಕೊಬಿಡ್ಬೋದು ಅಂತ ಇಲ್ಲೇ ದೇವ್ರ ಮನೇಲಿ ಕೂರಿಸ್ಕೊತೀನಿ. ಹಾಗೆ ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ಏನೇನು ಬೇಡ ಪೂಜೆಗೆ ಐಟಮ್ ಎಲ್ಲ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಏಕೆಂದರೆ ಈಸಿಯಾಗಿ ಸಿಗಲಿ ಮತ್ತು ಗಡಿಬಿಡಿ ಆಗೋದು ಬೇಡ ಅಂದ್ಬಿಟ್ಟು ಎಲ್ಲ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಫೈನಲ್ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ದೇವ್ರು ಈ ಥರ ಕಾಣ್ತಾ ಇದೆ. ಹಾಗೆ ಮುಖವಾಡಕ್ಕೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದಕ್ಕೆ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಕಾಜಲು ಏನು ಅದಕ್ಕೆ ನೆಸಸರಿ ಇದೆಯೋ ಅದೆಲ್ಲ ಮೇಕಪ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಂಕಣನೂ ಬೇಕಲ್ಲ, ವರಮಹಾಲಕ್ಷ್ಮಿ ಪೂಜೆ ಅಂದರೆ ಮೇಯ್ನ್ ಕಂಕಣ ಇರಲೇಬೇಕು. ಅದನ್ನೆಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಈಗಲೇ ಬೆಳಗ್ಗೆ ಎದ್ದೆಲ್ಲ ರೆಡಿ ಮಾಡ್ಕೊಳಕ್ಕಾಗಲ್ಲ ಒಂದೇ ಸಲ ಅಂದ್ಬಿಟ್ಟು ಈಗಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಏನಾಗ್ಬಿಡ್ತು ಅಂದರೆ ಅಮ್ಮ ಬಂದಿರಲಿಲ್ಲ, ನಾನೇ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ನನ್ನ ನಾದಿನಿ ಎಲ್ಲ ಇದ್ದರು. ಅಂದರೆ ಲಾಸ್ಟ್ ಟೈಮ್ ನನ್ನ ಮಗ ಇನ್ನೂ ಚಿಕ್ಕವನಲ್ವಾ, 1.5 ಇಯರು, ಒಂದು ಸ್ವಲ್ಪ ಕೈ ಬಿಡಲಿಲ್ಲ. ಎಲ್ಲ ಹೊರಗಡೆ ಹೋಗಿ ಒಬ್ಬಳೇ ಐಟಮ್ ಎಲ್ಲ ತಂದು ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನೋ ಅಷ್ಟರಲ್ಲಿ ನನಗೂ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಡ್ತು. ಮಲಗಿಬಿಟ್ಟೆ, ಆಗಲಿಲ್ಲ ನೈಟ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಈ ಸಲ ಆ ರೀತಿ ಗಡಿಬಿಡಿ ಆಗೋದು ಬೇಡ ಅಂದ್ಬಿಟ್ಟು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನೈಟೇ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪ್ರಿಪ್ರೇಷನು. ನೀನು ಅಮ್ಮನೂ ಬಂದಿದ್ದರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಅಮ್ಮ ಇದ್ದರೆ. ಏಕೆಂದರೆ ಎಲ್ಲ ಕೆಲಸನೂ ಸ್ವಲ್ಪ ಅಮ್ಮನೇ ಮಾಡಿಕೊಡ್ತಾರೆ. ಇನ್ನು ಮಿಕ್ಕಿದ ಪೂಜೆ ಕೆಲಸ ಎಲ್ಲ ನಾನು ಮಾಡ್ಕೋಬೋದು, ನನಗೂ ಈಸಿ ಆಗುತ್ತೆ. ಅದಕ್ಕೆ ಅಡುಗೆ ಕೆಲಸ ಎಲ್ಲ ಅಮ್ಮ ನೋಡ್ಕೊತಾ ಇದ್ದಾರಲ್ಲ. ನಂದು ದೇವ್ರಿಗೆ ಸೀರೆ ಉಡಿಸೋದು ಅಲಂಕಾರ ಎಲ್ಲ ಮಾಡಿ ಮುಗ್ದಿತ್ತು. ಸರಿ ಹೊರಗಡೆ ಸ್ಟೆಪ್ಸ್ ಎಲ್ಲ ಮನೆ ಮುಂದೆಲ್ಲ ನೀರು ಹಾಕಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಬಂದಿದ್ದೆ. ಏಕೆಂದರೆ ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮಾಡ್ತೀನಿ ಅಂದರೆ ಆಗಲ್ಲ, ಟೈಮ್ ಆಗಿಬಿಡುತ್ತೆ. ನನಗೆ ಗಡಿಬಿಡಿ ಆಗಿಬಿಡುತ್ತೆ, ಪೂಜೆ ಮಾಡೋಕ್ಕೆ ನೆಮ್ಮದಿಯಿಂದ ಪೂಜೆ ಮಾಡೋಕ್ಕಾಗಲ್ಲ. ಅದಕ್ಕೆ ಇವಾಗೆಲ್ಲ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಆರಾಮಾಗಿ ಒಂದು ಸ್ವಲ್ಪ ಮನೆ ಮಾಪ್ ಮಾಡಿಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಬಿಡ್ಬೋದು ಅನ್ನೋ ರೀಸನ್ಗೆ ಈಗಲೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಅಡುಗೆ ಕೆಲಸ ಎಲ್ಲ ಮುಗ್ದಿತ್ತು. ಸ್ವೀಟ್ಸ್ ಎಲ್ಲ ಮಾಡಿದ್ರು ಅಮ್ಮ. ಸ್ವಲ್ಪ ಕಿಚನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಏಕೆಂದರೆ ಎಣ್ಣೆ ಎಲ್ಲ ಸಿಡಿದು ಜಿಡ್ಡೆಲ್ಲ ಆಗಿತ್ತು. ಅದನ್ನೆಲ್ಲ ನೀಟಾಗಿ ಸೋಪ್ ಹಾಕಿ ಸ್ಟವ್ ಎಲ್ಲ ಒರೆಸ್ಕೊಂಡು ಇಟ್ಕೊತಾ ಇದ್ದೀನಿ.
ಈಗೆಲ್ಲ ನೀಟಾಗಿ ಕಿಚನ್ನು ಹಾಲು ಎಲ್ಲ ನೀಟಾಗಿ ವಸ್ತುಗಳು ಅದ್ರ ಜಾಗದಲ್ಲಿ ಫೈನಲಿ ವಸ್ತುನ ಅದ್ರ ಜಾಗದಲ್ಲಿ ಅದನ್ನು ಎಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಆಗೋ ಥರ ಬೇಡಪ್ಪ, ಈ ಟೈಮ್ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ನಿದ್ದೆ ಮಾಡದೇ ಇದ್ರೂ ಪರವಾಗಿಲ್ಲ, ಪೂಜೆ ನೀಟಾಗಿ ಆಗಲಿ ಅನ್ನೋ ಥರ ಆಗಿಬಿಟ್ಟಿದೆ ನನಗೆ. ಈ ಸಲ ಲಾಸ್ಟ್ ಟೈಮ್ ಆಗಲಿಲ್ಲ. ಎಲ್ಲ ಬೆಳಗ್ಗೆ ಎದ್ದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಆಯಿತು. ಅಮ್ಮ ಬೇರೆ ಇರಲಿಲ್ವಲ್ಲ. ಈ ಸಲ ಅಮ್ಮ ಬಂದಿರೋದೇ ಒಂದೇ ನನಗೆ ಧೈರ್ಯ ತುಂಬ. ಎಲ್ಲ ಕೆಲಸನೂ ಅಮ್ಮ ಮಾಡಿಕೊಟ್ಟಿದ್ದಾರೆ, ಅಡುಗೆ ಕೆಲಸ ಎಲ್ಲ. ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನಾಗಿ ಇವಾಗಲೇ ಸ್ವಲ್ಪ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಸ್ನಾನ ಮಾಡಿ ಮಾಪ್ ಮಾಡ್ಕೊಬಿಡ್ಬೋದು ಅನ್ನೋ ಇದಕ್ಕೆ 1 ಗಂಟೆ ಆಗಿದೆ ಆಲ್ರೆಡಿ. ಇವಾಗ ಮಲ್ಕೊಬೇಕು, ಎಲ್ಲ ಕೆಲಸ ಆಗಿದೆ. ಹಾಯ್, ಗುಡ್ ಮಾರ್ನಿಂಗ್. ನೈಟ್ ಮಲಗೋದೆ 1 ಗಂಟೆ ಆಯಿತು. ಇವಾಗ 3:15 ಆಲ್ರೆಡಿ ಎದ್ದಿದ್ದೀನಿ. ಬೆಳಗ್ಗೆ ಬೇಗ ಎದ್ದರೆ ಏನೋ ಒಂಥರ ಖುಷಿ. ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿ. ನಿದ್ದೆ ಬರೋಲ್ಲ ಅನಿಸುತ್ತೆ. ನನಗೆ ನಿದ್ದೆ ಅಂತೂ ಬರೋಲ್ಲ. ಹೇಗೆ ಪೂಜೆ ಮಾಡೋಣ, ಯಾವ ಸೀರೆ ಉಟ್ಕೊಳ್ಳೋಣ ಏನು ಅಂತ ಅದೇ ತಲೆಯಲ್ಲಿ ಇರುತ್ತೆ. ನಾನು ಒಬ್ಳಿಗೆ ಹೇಗೋ ಎಲ್ರಿಗೂ ಈಗೋ ನನಗೆ ಗೊತ್ತಿಲ್ಲ. ನನಗಂತೂ ನೈಟ್ ಫುಲ್ ನಿದ್ದೆ ಮಾಡಲ್ಲ. ಎದ್ದು ಫಸ್ಟ್ ಪೂಜೆ ಮಾಡೋ ಗಂಟ ನಿದ್ದೆನೇ ಬರೋಲ್ಲ. ಯಾವಾಗ ಎದ್ದೇಳೋಣ, ಯಾವಾಗ ಬೆಳಗಾಗುತ್ತೆ, ಯಾವಾಗ ಪೂಜೆ ಮಾಡೋಣ ಅನ್ನೋದೇ ಇರುತ್ತೆ ನನಗೆ. 3 ಗಂಟೆಗೆ ಮಲಗಿದ್ದು 1 ಗಂಟೆ, ಎದ್ದಿದ್ದು 3 ಗಂಟೆನೇ. ಬರೀ 2 ಗಂಟೆ ನಿದ್ದೆ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ನಿದ್ದೆ ಇರಲಿಲ್ವಲ್ಲ, 3 ಗಂಟೆಗೆ ಎದ್ದೆ. ನಿದ್ದೆ ಇರಲಿಲ್ವಲ್ಲ, ಎದ್ದಿದ ತಕ್ಷಣ ಬೆಡ್ಡಿಂದ ಎದ್ದೇಳೋಕ್ಕಾಗಲ್ಲ, ತಲೆ ಒಂಥರ ದಿಮ್ ಅಂತ ಇತ್ತು. ಹಂಗೆ ಒಂದು 1/2 ಅವರ್ ಹೊರಳಾಡಿ ಹಾಸಿಗೆ ಮೇಲೆ ಎದ್ದು ಮನೆಯೆಲ್ಲ ಮಾಪ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡ್ಕೊಬಂದೆ. ನೈಟೇ ಎಲ್ಲ ತೋರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಸ್ವಲ್ಪ ಮನೆಗೆ ತೋರಣ ಎಲ್ಲದಕ್ಕೂ ಗಂಜಲ ಹಾಕಿ ಇವಾಗ ತೋರಣ ಎಲ್ಲ ಕಟ್ಕೊತಾ ಇದ್ದೀನಿ. ಸ್ನಾನ ಎಲ್ಲ ಮಾಡ್ಕೊಂಡ್ಬಂದು ಬೆಳಗ್ಗೆ ಎದ್ದು ಈ ಥರ ಪೂಜೆ ಮಾಡೋದು ಅಂದರೆ ಏನೋ ಒಂಥರ ಖುಷಿ. ಅಕ್ಕಿಗಳೆಲ್ಲ ಈಗ ಚಿಲಿಪಿಲಿ ಅಂತ ಇದ್ದಾವೆ, ನೀಟಾಗಿ ಕೇಳಿಸ್ತಾ ಇದೆ. ಸೌಂಡ್ ಕೇಳಿಸ್ಕೊತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತಾ ಇದೆ. ಈಗ ಹೊರಗಡೆ ಎಲ್ಲ ತೋರಣ ಎಲ್ಲ ಕಟ್ಟಿ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಬಂದಾಯಿತು. ಇವಾಗ ದೇವ್ರ ಮನೇಲಿ ದೇವರಿಗೆ ಹೂವೆಲ್ಲ ಮುಡಿಸ್ಬೇಕು ಅಂತ ಹೂವೆಲ್ಲ ಮುಡಿಸ್ಕೊತಾ ಇದ್ದೀನಿ ದೇವ್ರಿಗೆ. ನೈಟೇ ಎಲ್ಲ ಫುಲ್ ಒಡವೆ ಎಲ್ಲ ಹಾಕಿ ಅಲಂಕಾರ ಮಾಡಿದ್ದೆ. ಹೂವು ಒಂದು ಮುಡಿಸಿರಲಿಲ್ಲ, ಯಾಕೆಂದರೆ ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಸ್ನಾನ ಮಾಡಿ ಹೂವು ಮುಡಿಸ್ಕೊಳ್ಳೋಣ ಅಂದ್ಬಿಟ್ಟು ಈಗ ಎಲ್ಲ ಹೂವು ಮುಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಹೂವೆಲ್ಲ ಮುಡಿಸಿದ್ಮೇಲೆ ಹೇಗೆ ಕಾಣುತ್ತೆ ಅಂತ ಫೈನಲ್ ತೋರಿಸ್ತೀನಿ ನಿಮಗೆ. ನೈಟೇ ಮುಡಿಸಿದ್ರೆ ಹೂವು ಎಲ್ಲ ಬಾಡೋಗ್ಬಿಡುತ್ತೆ, ಚೆನ್ನಾಗಿ ಕಾಣಲ್ಲ. ಬೆಳಗ್ಗೆ ಎದ್ದು ಫ್ರೆಶ್ಶಾಗಿ ಹೂವು ಮುಡಿಸಿ ಪೂಜೆ ಮಾಡಿಸಿದ್ರೇ ಚೆಂದ. ನೋಡಿ ಫೈನಲಿ ಎಲ್ಲ ರೆಡಿ ಆದಮೇಲೆ ಈ ಥರ ಕಾಣಿಸ್ತಿದೆ ನಮ್ಮ ಮನೆ ವರಮಹಾಲಕ್ಷ್ಮಿ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಆಗಲೇ 5 ಗಂಟೆ ಆಗೇ ಬಿಡ್ತೀವಿ. ಅಷ್ಟು ಬೇಗ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ 5 ಗಂಟೆ 5:15 ಆಗೇ ಬಿಡ್ತು. ಎಲ್ಲ ನೀಟಾಗಿ ಎಲ್ಲ ಪೂಜೆ ಮಾಡ್ಕೊತಾ ಇದ್ದೀನಿ ಇವಾಗ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಅಂದ್ಕೊಂಡಿರೋದೆಲ್ಲ ಸಕ್ಸಸ್ ಆಗಲಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಥರ ಆಗಲಿ. ನಾನು ಕೂಡ, ನೀವು ಕೂಡ. ಈ ವರ್ಷ ಈ ಥರ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋ ಥರ ಆಗಲಿ ಅಂತ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ನಾನು ಅಂದ್ಕೊಂಡಿರೋದೆಲ್ಲ ಆಗಲಪ್ಪ ದೇವರೇ ಅಂತ. ಹಾಗೆ ನಮ್ಮ ಮನೆಯವರು ಎದ್ದು ಸ್ನಾನ ಎಲ್ಲ ಮಾಡಿ ನಾನೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ದೆ. ಅವರು ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡ್ತಿದ್ದಾರೆ. ಅವ್ರು ಎದ್ದು ಪೂಜೆ ಮಾಡೋಷ್ಟರಲ್ಲಾಗಲೇ ಬೆಳಗಾಗ್ಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು, ಪೂಜೆ ಮಾಡಲಿ ಅಂತ ಮಾಡ್ತಾಯಿದ್ದಾರೆ. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ಸಂಜೆವರೆಗೂ. ಇದು ಬೆಳಗ್ಗೆ ಪೂಜೆ ಆಯಿತು, ಇದು ಸಂಜೆ ಪೂಜೆ. ಸಂಜೆ ಬೇರೆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಇಷ್ಟೇ ನಮ್ಮನೆ ಸಿಂಪಲಾಗಿ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.